ಸ್ಕಾಲರ್ಶಿಪ್ ರದ್ದು ಮಾಡಿರುವ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಮಸ್ಕಾರ. ಇವತ್ತು ಬೆಂಗಳೂರು ಜಿಲ್ಲೆ ಕಡೆಯಿಂದ ಮಾಡ್ತಾ ಇರ್ತಕ್ಕಂಥ ಹಿಂದೆ ಹೋಗಿ ಸರ್, ಹಿಂದೆ ಹೋಗಿ ಸ್ವಲ್ಪ ಇದು ಬರ್ತಾ ಇದೆ. ಸ್ವಲ್ಪ ಹಿಂದೆ ಹೋಗಿ ಮೇಡಮ್, ಕಾಣಿಸುತ್ತೆ ಎಲ್ಲರೂ. ಹಿಂದೆ ಹೋಗಿ ನಾವು ಸ್ವಲ್ಪ ಅವ್ರು ಹೇಳಿ ಸ್ವಲ್ಪ ಹಿಂದೆ ಹೋಗಕ್ಕೆ. ಅವ್ರು ಹಿಂದೆ ಅಣ್ಣ ಒಂದ್ ಸ್ವಲ್ಪ ಹಿಂದೆ ಹೋಗಿ. ಶಾಸಕರು ಆಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ, ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಹರೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ, ರೈತ ಮೋರ್ಚಾದ ರಾಜ್ಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ರೈತ ಮೋರ್ಚಾದ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧು ಭಗಿನಿಯರು, ಎಲ್ಲ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಬಂದಿದ್ದೀರಾ. ಮಾಜಿ ಮಹಾಪೌರರು ಗೌತಮರು ಬಂದಿದ್ದಾರೆ. ಮಾಜಿ ಕಾರ್ಪೊರೇಟರ್ಗಳು ಬಹಳಷ್ಟು ಜನ ಬಂದಿದ್ದಾರೆ. ಎಲ್ಲ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೋರಾಟಕ್ಕೆ ಸ್ವಾಗತವನ್ನು ಕೋರ್ತಾ ನಮ್ಮನ್ನೆಲ್ಲ ಕುರಿತು ಚಲವಾದಿ ನಾರಾಯಣ ಸ್ವಾಮಿರವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಸರ್ ಮುಂದೆ ಬನ್ನಿ ಸರ್. ಮುಂದೆ ಬನ್ನಿ ಸರ್. ಮಾನ್ಯ ಬಂಧುಗಳೇ, ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಇವತ್ತೊಂದು ದಿವಸ ಹಾಲಿನ ದರ ಹೆಚ್ಚಳ ಮಾಡಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯಾದ್ಯಂತ ಈ ರೀತಿಯ ಪ್ರತಿಭಟನೆಗಳು ನಡೀತಾ ಇದೆ. ನಮ್ಮ ಗಮನಕ್ಕೆ ತರಬೇಕಾದ ವಿಚಾರ, ಸರ್ಕಾರ ಒಂದು ತಪ್ಪು ಕಲ್ಪನೆ ಬರೋ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. The Congress had promised heaven and earth to the people of Karnataka. But what they are doing is they are putting all the people into debt. Recently they said after coming to power we won't raise petrol and diesel price. They have hiked it. Electricity bill has been hiked, property tax has been hiked, everything has been hiked. Registration charges, everything has been hiked in this Congress government, which they said we are for the pro people, pro poor people. Now, in the last stage, what they are doing is they have hiked the price of the milk. Nobody asked for 50 ml more. If the production is happening more, it is their duty to do something else. But they are burdening the local people who had not asked for 50 ml more. For 50 ml, if it is 2 rupees, if you just calculate how much is the rate of the milk, it is more. Why should they burden the people for 2 rupees more? That is what we are protesting today. And today what they are talking, we are pro-farmers party. But till today, they have not given the what fund they had to give to the farmers. Around 970 crore rupees is pending before the government, which has not been paid till today to the farmers, subsidies. So, we are fighting against that. In the whole Karnataka, our president has given a call. We are in all the district, taluk kendras, we are protesting against the hike in the milk, and we are protesting against the government for not releasing the subsidy amount to the farmers. I am Harish, State District President, Bangalore North.
ಹೆಜ್ಜಾಂಡಲ್ಲಿ ತಗಲಾಕೊಂಡಿದ್ದೀರಿ. 187 ಕೋಟಿ ರೂಪಾಯಿಯನ್ನ ಸರ್ಕಾರಿ ಖಜಾನೆಯ ಹಣವನ್ನ 700 ಅಕೌಂಟ್ಗಳಿಗೆ ನೀವು ಅದನ್ನೆಲ್ಲ ಮಾಡಿ ಇವತ್ತು ಆಂಧ್ರ ಅಥವಾ ತೆಲಂಗಾಣ ಚುನಾವಣೆಗಳಿಗೆ ಬಳಕೆ ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡ ಹಗರಣ ಇನ್ಯಾವುದಿಲ್ಲ. ಕರಪ್ಷನ್ ಈಸ್ ಡಿಫರೆಂಟ್. ಲೂಟಿ ಇದು ಸರ್ಕಾರವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ನೀವು ಈ ಸರ್ಕಾರವನ್ನು ನಡೆಸಲಿಕ್ಕೆ ನೀವು ಯೋಗ್ಯರಲ್ಲ. ತಕ್ಷಣ ತಾವು ರಾಜೀನಾಮೆ ಕೊಟ್ಟು ನಿರ್ಗಮಿಸಿದರೆ ಈ ರಾಜ್ಯ ಸುಭಿಕ್ಷವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಬಡವರು, ಹಿಂದುಳಿದವರು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಸುಳ್ಳು ಹೇಳ್ತಿರಲ್ಲ, ಗರೀಬಿ ಹಠಾವೋ. ಎಲ್ಲಿ ಗರೀಬಿ ಹಠಾವಾಗಿದೆ? ಇನ್ನೂ ಗರೀಬೆ ಹಂಗೆಯೇ ತುಂಬಿಕೊಂಡಿದೆ. ಈಗಲೂ ಹೇಳ್ತೀರಿ ಬಡವರ ಪರವಾಗಿ ಇರೋ ಸರ್ಕಾರ ಅಂತ. ಅಂದ್ರೆ ಗರೀಬಿ ಹಠಾವಾಗಿದೆ. ಬಡವರು ಯಾಕಂತಿದ್ರು ಸಿದ್ದರಾಮಯ್ಯ ಗರೀಬಿ ಆದ್ರಿಂದ ಸಿದ್ದರಾಮಯ್ಯನವರು ಗರೀಬಿ ಹಠವಾಗಿದೆ, ಇನ್ಯಾರ್ದು ಆಗಿಲ್ಲ. ಆದ್ರಿಂದ ಇವತ್ತು ಈ ನಮ್ಮ ಹೋರಾಟಗಳು ನಿರಂತರವಾಗಿ ರಾಜ್ಯಾದ್ಯಂತ ನಡೀತವೆ. ರೈತರ ಪರವಾಗಿ, ಬಡವರ ಪರವಾಗಿ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಇರ್ತದೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ವಿದ್ಯಾನಿಧಿ ಇತ್ತು ರೈತರ ಮಕ್ಕಳಿಗಾಗಿ. ಅದನ್ನ ಹಿಂದಕ್ಕೆ ಪಡೆದವರು ಯಾರು? ಕಾಂಗ್ರೆಸ್. 10,000 ರೂಪಾಯಿಗಳನ್ನ ರೈತರಿಗೆ ಕೊಡ್ತಕ್ಕಂಥ ಒಂದು ಇದಿತ್ತು. 6,000 ಈಗಲೂ ಬರ್ತಾ ಇದೆ ಕೇಂದ್ರದ್ದು. 4,000 ರೂಪಾಯಿಗಳನ್ನ ನಾವು ರಾಜ್ಯದಲ್ಲಿ ಕೊಡ್ತಾ ಇದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದನ್ನು ಕೂಡ ನೀವು ವಾಪಸ್ ತಗೊಂಡಿದ್ದೀರಿ. ಇವೆಲ್ಲ ದಲಿತ ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ಕಾರ್ಯಕ್ರಮಗಳೇ ಹೊರತು ಯಾರ ಪರವಾಗಿ ನೀವಿಲ್ಲ. ಆದ್ದರಿಂದ ಸುಳ್ಳು ಹೇಳೋದನ್ನು ನಿಲ್ಲಿಸಿ ನೀವು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಾರಾಯಣ ಸ್ವಾಮಿ ಅವರಿಗೆ ಧನ್ಯವಾದಗಳು.